ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಹಾಲಿವುಡ್ ಬಾಲಿವುಡ್ನಲ್ಲಿ ಮ್ಯೂಸಿಕಲ್ ಲೈವ್ ಕಾನ್ಸರ್ಟ್ ಬಂದಾಗ ನಾವೆಲ್ಲರೂ ಅನ್ಕೊತಿದ್ವಿ, ಛೇ ನಮ್ಮ ಕನ್ನಡದಲ್ಲಿ ಯಾವಾಗ ಈ ಮ್ಯೂಸಿಕಲ್ ಲೈವ್ ಕಾನ್ಸರ್ಟ್ ಬರುತ್ತಪ್ಪ, ನಾವು ಯಾವಾಗಪ್ಪ ಹೋಗಿ ಎಂಜಾಯ್ ಮಾಡ್ತೀವಿ ಅಂತ. ಅದು ಅಲ್ಲದೆ ನಮ್ಮ ಕನ್ನಡಿಗರು ಬೇರೆ ಭಾಷೆಯ ಒಂದು ಲೈವ್ ಕಾನ್ಸರ್ಟ್ನಲ್ಲಿ ಕನ್ನಡದ ಹಾಡು ಹಾಡಿನ ಕೇಳಿದ್ದೂ ಇದೆ. ಸೊ ನೀವು ನೋಡ್ತಾ ಇರಬಹುದು, ನನ್ನ ಹಿಂದೆ ಒಂದು ಬಹುದೊಡ್ಡ ಶಕ್ತಿ ಕಾಣ್ತಾ ಇದೆ. ಇಲ್ಲಿ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಪ್ಯಾನ್ ಇಂಡಿಯಾ ಸಂಗೀತ ನಿರ್ದೇಶಕರಾದಂತಹ ಬಿ ಅಜನೀಶ್ ಲೋಕನಾಥ್ ಅವರು ಲೈವ್ ಕಾನ್ಸರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅದು ಇದೇ ಮೇ 16ನೇ ತಾರೀಕು. ಸೊ ನನ್ನೊಟ್ಟಿಗೆ ಮಾತಾಡ್ಲಿಕ್ಕೆ ಖುದ್ದು ಅವರೇ ಇದ್ದಾರೆ. ಅವ್ರ ಹತ್ರ ಮಾತಾಡೋದು ತುಂಬಾ ಇದೆ, ಟೈಮ್ ಕಡಿಮೆ ಇದೆ, ಮಾತಾಡ್ಸ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್, ಕಂಗ್ರಾಚುಲೇಷನ್ ಸರ್ ಆ್ಯಂಡ್ ವೆಲ್ಕಮ್ ಸರ್. ಹೇಗಿದ್ದೀರಾ? ಐ ಆಮ್ ಗುಡ್. ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನಾನು ಪ್ರೊಮೋ ನೋಡ್ತಾ ಇದ್ದೆ. ನಿಮಗೆ ಹೀರೋ ಆಗುವಂತಹ ಕ್ವಾಲಿಟೀಸು ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ ಪ್ರೊಮೋನಲ್ಲಿ. ಸೊ ಈ ಒಂದಷ್ಟು ಐಡಿಯಾ ಲೈವ್ ಕಾನ್ಸರ್ಟ್ ಅಂದಾಗ ಏನು ಹೇಳ್ದೆ ಮಾಡುವಂಥವ್ರು ಕೆಲವೊಬ್ರು ಇದ್ದಾರೆ. ಬಟ್ ನೀವು ಎಲ್ರಿಗೂ ಹೇಳಬೇಕು, ನಮ್ಮ ಕನ್ನಡಿಗರಿಗೆ ತಲುಪಿಸ್ಬೇಕು ಅನ್ನುವಂತಹ ಒಂದು ಉದ್ದೇಶ ಇದೆಯಲ್ಲ, ಅದು ನಮಗೆ ಖುಷಿ ಆಯಿತು ಮೊದಲನೇದಾಗಿ. ಸೊ ಹೇಗೆ ಪ್ರಿಪೇರ್ ಆಗಿದ್ರಿ? ಯಾಕೆ ಇದನ್ನ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತು? ಆಮ್, ಯಾಕಂದ್ರೆ ಸಿ ಇವಾಗ ಫಸ್ಟಿಂದ ಇದು ಹೇಳ್ಬಿಡ್ತೀನಿ. ಐ ಆಮ್ ಸೋ ಹ್ಯಾಪಿ. ನಾನು ಈ ಕಾನ್ಸರ್ಟ್ ಮಾಡ್ತಿರೋದು ನನಗೆ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಕಾನ್ಸರ್ಟ್ ಮಾಡೋದಕ್ಕೆ. ಏನಕ್ಕೆ ಈಗ ಅಂತ ಹೇಳಿದಾಗ, ಇದು ಆ್ಯಕ್ಚುಲಿ ಒಂದು 2016ರಲ್ಲಿ ನಮ್ಮ ಕಿರಿಕ್ ಪಾರ್ಟಿ ಹಾಡುಗಳೆಲ್ಲ ಹಿಟ್ ಆದಾಗ್ಲೇ ಸುಮಾರು ಜನ ಕೇಳಿದ್ರು ಈ ಥರ ನೀವು ಮಾಡಿ ಶೋಸ್ ಅಂತ. ಬಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಆ, ಒಂದು ಆಲ್ಬಮ್ ಅಲ್ಲ, ನನಗೆ ಒಂದಿಷ್ಟು ಆಲ್ಬಮ್ಗಳಿರಬೇಕು, ಹಿಟ್ಸ್ ಇದ್ಕೊಂಡು ನಾನು ಕಾನ್ಸರ್ಟ್ ಮಾಡಬೇಕು. ಆ್ಯಂಡ್ ನನ್ನ ಮೈಂಡಲ್ಲಿ ಇತ್ತು, ನಾನು ಹೀಗೆ ಮಾಡಬೇಕು, ಒಂದು ದೊಡ್ಡ ಆರ್ಕೆಸ್ಟ್ರಾ ಜೊತೆ ನಾನು ಮಾಡಬೇಕು ಅಂತ. ಸೊ ಅದೆಲ್ಲ ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದಿಷ್ಟು ಹಿಟ್ ಆಲ್ಬಮ್ಸ್ ಬರಬೇಕು. ಅದೆಲ್ಲ ಆದಮೇಲೆ ಅದಕ್ಕೊಂದೊಬ್ಬ ಪ್ರೊಡ್ಯೂಸರ್ ಬೇಕಾಗತ್ತೆ. ಸೊ ಒಂದು ವೆನ್ಯೂ ತೊಗೊಂಡು ಪ್ರೊಡ್ಯೂಸ್ ಮಾಡೋದು ಇಟ್ಸ್ ಎ ವೆರಿ ಈಕ್ವಲ್ ಟು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋ ಥರನೇ. ಸೊ ನಮ್ಮ ACTC ಈವೆಂಟ್ಸ್ ಅವರು ನಮ್ಮ ಫಸ್ಟು ಮೀಟ್ ಮಾಡಿದೆ, ನೋಡಿದೆ, ಇಷ್ಟೆಲ್ಲ ಹಿಟ್ಸ್ ಆಡಿದೆ, ವೈ ಡೋಂಟ್ ಯು ಡೂ ಎ ಶೋ ಅಂತ ಹೇಳಿದಾಗ ನನಗೆ ಹೌದಾ, ಇನ್ನು ಮಾಡಬೇಕಲ್ವ ನಾವು ಅಂತ ಅನಿಸ್ತು. ಯಾಕಂದರೆ ನನಗೂ ಲಾಸ್ಟ್ 12 ವರ್ಷ ಮ್ಯೂಸಿಕ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಮುಂದಿನ 12 ವರ್ಷಕ್ಕೆ ನಾನು ಬೇರೆ ರೀತಿ ಯೋಚನೆ ಮಾಡಬೇಕು. ಅದಕ್ಕೆ ನನಗೆ ಆಡಿಯನ್ಸ್ ಕನೆಕ್ಟ್ ಬೇಕು. ಸೊ ನನ್ನ ರೈಟ್ ಪ್ಲ್ಯಾಟ್ಫಾರ್ಮ್ ಈಸ್ ಮೈ ಕಾನ್ಸರ್ಟ್. ಸೊ ನನಗೆ ಡೈರೆಕ್ಟಾಗಿ ಆಡಿಯನ್ಸ್ ನಾನು ಕೇಳಿದ್ದೀನಿ ಇಷ್ಟು ವರ್ಷ. ನಿಮ್ಮ ಹಾಡು ಕೇಳಿ ಇಷ್ಟು ಸಂತೋಷ ಆಯಿತು ಸರ್. ನನ್ನ ಮನೇಲಿ ಮಕ್ಕಳೆಲ್ಲ ನಿಮ್ಮ ಹಾಡುಗಳೇ ಕೇಳ್ತಾ ಇರ್ತಾರೆ. ಎಷ್ಟು ಸತಿ ಕೇಳಿದ್ರು ಈ ಥರ ಒಳ್ಳೆ ಕಾಮೆಂಟ್ಸು, ಅಪ್ರಿಸಿಯೇಷನ್ ನಾನು ಕೇಳ್ತಾನೆ ಇದ್ದೀನಿ. ಬಟ್ ನಾನು ಯಾವತ್ತೂ ನಾನು ನೋಡಿರಲಿಲ್ಲ, ಲೈವಲ್ಲಿ ನಾನು ನೋಡಿರಲಿಲ್ಲ. ಸೊ ಇವಾಗ ಆಡಿಯನ್ಸ್ ಜೊತೆ ಒಂದು ಕನೆಕ್ಟ್ ಆಗಿ ಅದನ್ನು ನೋಡೋ ಒಂದು ಅವಕಾಶ ನನಗೆ ಸಿಕ್ಕಿದೆ. ಸೊ ಐ ಆಮ್ ಪ್ರಿಪೇರಿಂಗ್. ನಾನು ಯಾಕಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಓಕೆ ಫೈನ್, ನಾವು ಹೆಂಗೆ ಕಾಣಿಸ್ಕೊಂಡ್ರು ಓಕೆ. ಆದರೆ ಒಬ್ಬ ಪರ್ಫಾರ್ಮರ್ ಆಗಿ ಸ್ಟೇಜ್ ಹತ್ಬೇಕಾದ್ರೆ ನಾವು ಪ್ರೆಸೆಂಟೇಬಲ್ ಆಗಿರಬೇಕು. ಸೊ ಅದಕ್ಕೆ ನಾನು ಗ್ರೂಮ್ ಮಾಡಿಕೊಂಡು ಐ ಆಮ್ ಗೆಟ್ಟಿಂಗ್ ರೆಡಿ. ನನ್ನ ಏನು ಹೇಳ್ತಿಲ್ಲ, ನನ್ನ ಇದಕ್ಕೆ ಮೀರಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸರ್, ಹಾಡು ಹೇಳೋದ್ರ ಜೊತೆಗೆ ಡ್ಯಾನ್ಸ್ ಕೂಡ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಕೂಡ ರೆಡಿ ಆಗಿದ್ದೀರಾ? ಪ್ರಿಪೇರ್ ಆಗಿದ್ದೀರಾ? ಐ ಆಮ್ ಎ ಮ್ಯೂಸಿಷಿಯನ್. ಡ್ಯಾನ್ಸ್ ಎಲ್ಲ ಸ್ಟೇಜ್ ಮೇಲೆ ಏನು ಬೇಕೋ ಅದಕ್ಕೆ ಸಣ್ಣ ಪುಟ್ಟ ಇರುತ್ತೆ ಅಷ್ಟೇ. ಎಸ್ ಎಸ್. ಸರ್, ಈಗ ಟೀಮ್‌ನ ಕಟ್ಕೊಂಡಿದ್ದೀರಾ. ಸೊ ಟೀಮು ಕೂಡ ಪರ್ಫಾರ್ಮ್ ಮಾಡಕ್ಕೆ ರೆಡಿ ಆಗ್ತಾ ಇದೆ. ಯಾರೆಲ್ಲ ಇರ್ತಾರೆ? ಜೊತೆಗೆ ಯಾವ ಸಾಂಗ್‌ನ ಆಡ್ಬೇಕು ಅಂತ ನೀವು ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀರಾ? ಆ್ಯಕ್ಚುಲಿ ನನ್ನ ಸಿನಿಮಾವಲ್ಲಿ ಯಾವ ಹಾಡುಗಳು ಯಾವ ಸಿಂಗರ್ಸ್ ಹಾಡಿದರೋ ಅದೇ ಸಿಂಗರ್ಸೇ ಹಾಡ್ತಾ ಇರ್ತಾರೆ. ಸೊ ನಾನೊಂದು 2, 3 ಸಾಂಗ್ಸ್ ಹಾಡ್ತಾ ಇದ್ದೀನಿ. ಸೊ ಎಲ್ಲ 15ರಿಂದ 16 ಜನ ಸಿಂಗರ್ಸ್ ಇದ್ದಾರೆ. ಬಂದು ಹಾಡೋರು ಎಲ್ಲ ವಿಜಯ್ ಪ್ರಕಾಶ್ ಅವರು, ವಾಸುಕಿ ವೈಭವ್ ಅವರು, ಸಂಚಿತ್ ಹೆಗಡೆ, ಅನನ್ಯ ಭಟ್, ಐಶ್ವರ್ಯ ರಂಗರಾಜನ್, ಹರ್ಷಿಕಾ ದೇವನಾಥ್, CR ಬಾಬಿ ಅವರು. ಸೊ ಈ ಥರ ಎಲ್ಲ ಸಿಂಗರ್ಸ್ನು ಅವತ್ತಿನ ದಿವಸ ಬಂದು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಕಾಶ್ ಅಜೀಜ್ ಅವ್ರು ಬರ್ತಾ ಇದ್ದಾರೆ. ಸೊ ಅದೇ 15 ಜನ ಸಿಂಗರ್ಸ್ ಇದ್ದಾರೆ ಹಾಡೋದಕ್ಕೆ. ಸರ್, ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಇರುತ್ತೆ? ಜೊತೆಗೆ ಈಗ ಪ್ರೊಡಕ್ಷನ್ ಕೆಲಸಗಳೆಲ್ಲ ಏನು ಮುಗ್ದಿದ್ಯಾ? ಅಥವಾ ಏನು ಮಿಡಲ್ ಹಂತಕ್ಕೆ ಬಂದಿದ್ಯಾ ಏನು ಸರ್? ಅಲ್ಲ, ಇವತ್ತಿನ ದಿವಸದವರೆಗೂ ಏನೇನು ಪ್ರೊಡಕ್ಷನ್ ಆಗಿದೆ ಎಲ್ಲನೂ ಆಗಿದೆ. ಸೊ ಇವಾಗ ಅಲ್ಲೆಲ್ಲ ಸ್ಟೇಜಸ್ನ ಹಾಕೋದು, ಅದನ್ನ ರಿಗ್ಗಿಂಗ್ ಮಾಡೋದು, ಅದೆಲ್ಲ ಒಂದು 2 ದಿವಸ 3 ದಿವಸ ಮುಂಚೆ ನಡೆಯುತ್ತೆ. ಸೊ ಅದ್ರದ್ದೆಲ್ಲ ಪ್ರೊಡಕ್ಷನ್ ಅವ್ರು ನೋಡ್ಕೊಳ್ತಿದ್ದಾರೆ ಅದನ್ನೆಲ್ಲ. ಸೊ ಮ್ಯೂಸಿಕಲಿ ನನ್ನ ಫೋಕಸ್ ಪೂರ್ತಿ ಮ್ಯೂಸಿಕಲಿ ಹೆಂಗಿರಬೇಕು, ಹೆಂಗೆ ಶೋ ರನ್ ಆಗಬೇಕು, ಸೊ ಅದ್ರ ಮೇಲೆ ಇದೆ. ನಾನು ನನ್ನ ಪಾರ್ಟ್ನರ್ ಬಾಬಿ ಅವರಿಬ್ರು. ಸೊ ನಮ್ಮ ಇಬ್ಬರದು ಫೋಕಸ್ ಬಂದು ಅದ್ರ ಮೇಲೆ ಇರೋದು. ಪರ್ಫಾರ್ಮೆನ್ಸ್ ಇಷ್ಟು ಪರ್ಫೆಕ್ಟ್ ಆಗಿರಬೇಕು ಅಂತ. ಸೊ ಅದ್ರ ಟೆಕ್ನಿಕ್ಯಾಲಿಟೀಸು, ಮ್ಯೂಸಿಷಿಯನ್ಸು, ಸಿಂಗರ್ಸು, ಇವನ್ನೆಲ್ಲ ಒಟ್ಟಾಕೋದ್ರಲ್ಲಿ ನಮ್ಮ ಒಂದು ಪ್ರಾಕ್ಟೀಸು, ರಿಹರ್ಸಲ್ಸ್ ಇದೆಲ್ಲ ನಡೀತೈತೆ.
ಸರ್ ಮತ್ತೊಂದು ಪ್ರಶ್ನೆ, ಲೈಕ್ ನಾನು ಬುಕ್ ಮೈ ಶೋನಲ್ಲಿ ಪ್ರೈಸಸ್ ಕೂಡ ನೋಡ್ತಾ ಇದ್ದೆ. ಬಹಳ ಅಫೋರ್ಡಬಲ್ ಆಗಿದೆ ಪ್ರೈಸಸ್. ಯಾಕೆ ಸರ್ ಬೇರೆದು ಒಂದಷ್ಟು ಕಾನ್ಸರ್ಟ್‌ಗಳನ್ನ ನಾವು ಕೂಡ ಹೋಗಿದ್ದೀವಿ. ಅಲ್ಲಿ ನಮಗೆ ಪ್ರೈಸಸ್ ಹೈ ಇರೋದು ಕೂಡ ಇದೆ. ಯಾಕೆ ನಿಮ್ಗೆ ಇಷ್ಟು ಕಡಿಮೆ ಬೆಲೆನಲ್ಲಿ ನಾವು ಒಂದು ಆಡಿಯನ್ಸ್‌ಗೆ ಕೊಡಬೇಕು ಅಂತ ಅನ್ನಿಸ್ತು? ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಈಸ್ ಓಕೆ. ಆದರೆ ಫಸ್ಟ್ ಡೇ ನಾವು ಪರ್ಫಾರ್ಮ್ ಮಾಡ್ತಾ ಇದೀವಿ. ಹೆಂಗಿರುತ್ತೆ ಏನು ಅನ್ನೋದು ನಮಗೂ ಗೊತ್ತಿರೋದಿಲ್ಲ. ಅಟ್ ದ ಸೇಮ್ ಟೈಮ್ ಒಂದು ಕನ್ನಡ ಕಾನ್ಸರ್ಟ್ ನಾವು ಮಾಡ್ತಾ ಇದೀವಿ. ನಮ್ಮ ಆಡಿಯನ್ಸಿಗೆ ಅದು ಅಫೋರ್ಡಬಲ್ ಆಗೂ ಇರಬೇಕು. ಸೊ ಇದನ್ನೆಲ್ಲ ನಾವೆಲ್ಲರೂ ಪ್ರೊಡಕ್ಷನ್ನು ನಾವೆಲ್ಲ ಜೊತೆ ಕೂತ್ಕೊಂಡು ಆಲೋಚನೆ ಮಾಡಿ, ಸೊ ಲೆಟ್ ಅಸ್ ಕೀಪ್ ಇಟ್ ಅಫೋರ್ಡಬಲ್ ಆಲ್ಸೋ. ಅಟ್ ದ ಸೇಮ್ ಟೈಮ್ ನಮಗೆ ಆಡಿಯನ್ಸ್ ಕೂಡ ಬರಬೇಕು ನಮ್ಮ ಶೋಗೆ. ಓಕೆನಾ? ಯಾಕಂದರೆ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಓಕೆ, ಲೈವ್ ಪರ್ಫಾರ್ಮ್ ಎಂದಾಗ ನಮಗೆ ಗೊತ್ತಿಲ್ವಲ್ಲ. ಬಟ್ ನನಗೆ ನಮ್ಮ 70% ಫಿಲ್ ಆಗಿದೆ ಅಂತ ಹೇಳಿದ್ರೆ ನಂಗೆ ತುಂಬ ಖುಷಿ ಆಯಿತು. ದಟ್ ವಾಸ್ ಎ ಸರ್ಪ್ರೈಸ್. ಗಾಡ್ ಇಸ್ ಕೈಂಡ್. ಫಸ್ಟ್ ಟೈಮ್ ಅದು. ಸೊ ಗಾಡ್ ಇಸ್ ಕೈಂಡ್. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಸೊ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬರಬೇಕು ಅವತ್ತಿನ ದಿವಸಕ್ಕೆ. ಸರ್ ಮತ್ತೊಂದು, ನೀವು ಸುದೀಪ್ ಸರಿಗೆ ಮಾಡಿದ್ದೀರಾ, ದರ್ಶನ್ ಸರಿಗೆ ಮಾಡಿದ್ದೀರಾ, ರೀಸೆಂಟಾಗಿ ದುನಿಯಾ ವಿಜಯ್ ಸರಿಗೂ, ಶೆಟ್ರಿಗೆ, ಎಲ್ಲ ಶೆಟ್ರುಗಳಿಗೂ ಸೊ ಮಾಡಾಗಿದೆ. ಸೊ ಅವರಿಗೆಲ್ಲ ನೀವು ಇನ್ವೈಟ್ ಮಾಡಿದರೆ ಯಾರೆಲ್ಲ ಬರ್ತಾ ಇದ್ದಾರೆ? ಒಂದು ಕ್ಯೂರಿಯಾಸಿಟಿ. ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರಿಗೂ ವಿಷಯ ತಲುಪಿಸಿದ್ದೀನಿ. ಎಲ್ಲರೂ ಬರ್ತಾ ಇದ್ದಾರೆ. ಕೆಲವರು ಊರಲ್ಲಿ ಇಲ್ಲ, ಅಬ್ರಾಡಲ್ಲಿ ಇರ್ತಾರೆ. ಸುದೀಪ್ ಸರ್ ಬರ್ತಾ ಇದ್ದಾರೆ, ಶಿವಣ್ಣ ಅವ್ರು ಬರ್ತಾ ಇದ್ದಾರೆ, ರಕ್ಷಿತ್ ಶೆಟ್ಟಿ ಬರ್ತಾ ಇದ್ದಾರೆ, ರಿಷಬ್ ಶೆಟ್ಟಿ ಬರ್ತಾ ಇದ್ದಾರೆ. ಎಲ್ಲರೂ ಶ್ರೀಮುರಳಿ ಅವ್ರು ಬರ್ತಾ ಇದ್ದಾರೆ, ವಿಜಯ ರಾಘವೇಂದ್ರ ಅವ್ರು ಬರ್ತಾ ಇದ್ದಾರೆ. ನಾನು ವರ್ಕ್ ಮಾಡಿರೋ ಎಲ್ಲ ಡೈರೆಕ್ಟರ್ಸು, ಸ್ಟಾರ್ಸು ಎಲ್ಲರೂ ಬರ್ತಾ ಇದ್ದಾರೆ. ಸುದೀಪ್ ಸರ್ ಫಸ್ಟ್ ಹೇಳಿದೆ. ಸುದೀಪ್ ಸರ್ಗೆ ಹೇಳಿದ ಕೂಡಲೇ ಐ ವಿಲ್ ಕಮ್ ಅಂದ್ರೆ ಅಷ್ಟೇ. ಸೊ ಐ ಆಮ್ ಆಲ್ಸೋ ಎಕ್ಸೈಟೆಡ್. ಆ್ಯಂಡ್ ನಮ್ಮ ಇಂಡಸ್ಟ್ರಿ ಈಸ್ ವೆರಿ ಕೈಂಡ್ ಟು ಮೀ. ಎಲ್ಲರನ್ನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಎದುರು ನೋಡ್ತಾ ಇದ್ದೀನಿ ಯಾವತ್ತು ಶೋ ದಿವಸ. ಸರ್ ಮತ್ತೊಂದು ಕ್ಯೂರಿಯಾಸಿಟಿಗೆ, ನೀವು ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಓಕೆ, ಬಟ್ ಈ ಥರ ಪರ್ಫಾರ್ಮರ್ ಆಗಿ ಆಚೆ ಬರಬೇಕಾದ್ರೆ ಗ್ರೂಮಿಂಗ್ ಮಾಡ್ಕೊಂಡೆ ಅಂತ ಹೇಳಿದ್ರಿ. ಏನೇನು ವರ್ಕೌಟ್ಸು, ಲೈಕ್ ಹೆಂಗೆ ರೆಡಿ ಆದ್ರಿ ಸರ್? ಖಂಡಿತ. ಅಂದರೆ ವರ್ಕೌಟ್ ಮಾಡಲೇಬೇಕು. ನೀವು ಶೇಪಿಗೆ ಬರಬೇಕು. ಓಕೆನಾ? ಜಿಮ್ ವರ್ಕೌಟ್ ಮಾಡ್ತಾ ಇದೀವಿ. ಲೈಟಾಗಿ ಡ್ಯಾನ್ಸ್ ಪ್ರಾಕ್ಟೀಸು ಆ ಥರ ಎಲ್ಲ ಅಟ್ಲೀಸ್ಟ್ ಸ್ಟೇಜಲ್ಲಿ ಒಂದು ಪ್ರೆಸೆಂಟಬಲ್ ಆಗಿರ್ಬೇಕಲ್ಲ, ಆ ಥರದ್ದು ಅದನ್ನೇ. ಮತ್ತು ಸ್ವಲ್ಪ ತಿನ್ನೋದು, ಬಂದು ನಾವು ಸ್ವಲ್ಪ ಮುದ್ದೆ ಗಿದ್ದೆ ಈ ಥರ ತಿಂದ್ಕೊಂಡು, ಸೊ ನಮಗೆ ಯಾವುದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೋ ಅಂಥ ಫುಡ್ಗಳನ್ನೇ ಮಾಡಿಕೊಂಡು. ತುಂಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಷ್ಟು ವರ್ಷ ಹಂಗೆ ಬಂದುಬಿಟ್ಟಿದೆ. ಇಟ್ಸ್ ವೆರಿ ಹಾರ್ಡ್ ಟು ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ತುಂಬ ಕಷ್ಟ. ಬಟ್ ಹಂತವಾಗಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಸ್ ಸಿಂಪಲಾಗಿ, ತುಂಬ ಹಾರ್ಡ್ ವರ್ಕು ನನ್ನ ಕೈಯಲ್ಲಿ ಮಾಡೋದಕ್ಕಾಗಿಲ್ಲ. 1 ಅವರ್ ವರ್ಕೌಟ್ ಮಾಡ್ತೀನಿ. ಯಾಕಂದರೆ ಏನೇ ಆದ್ರೂ ನನ್ನ ಫೋಕಸ್ ಪೂರ್ತಿ ಸಿನಿಮಾ ಸಂಗೀತಕ್ಕೇ. ಸೊ ನನ್ನ ಅದಿಲ್ಲದೆ ಇರೋ ಬಿಡುವ ಟೈಮಲ್ಲಿ ಇದನ್ನು ಜಿಮ್ ಗಿಮ್ಮೆಲ್ಲ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ನಾನು ನಿಮ್ಮನ್ನು ನೋಡಿದಾಗಲೂ ಇವಾಗ ನೋಡ್ತಿದ್ದಕ್ಕೂ ತುಂಬ ಡಿಫ್ರೆನ್ಸು. ಮುಖದಲ್ಲೆಲ್ಲ ಗ್ಲೋ ಕಾಣಿಸ್ತಾ ಇದೆ. ಸೊ ಏನಾದರೂ ಕಸರತ್ತುಗಳನ್ನ ಮಾಡಿದ್ದೀರಾ ಅಂತ? ಏನು ಇಲ್ಲ, ಜಸ್ಟ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಮೈಂಡ್ನ ಫ್ರೀಯಾಗಿ ಇಟ್ಕೊಂಡಿದ್ದೀನಿ, ಸಂತೋಷವಾಗಿ ಇಟ್ಕೊಂಡಿದ್ದೀನಿ ನಾನು. ಅದೇ ಫುಡ್ ನನಗೆ ಏನು ಬೇಕಾದ್ರೂ ತಿನ್ನಿ ಅಂತ ಹೇಳಿದ್ದಾರೆ. ತೆಳ್ಳಗಾದ್ಮೇಲೆ ಮತ್ತೆ ತಿನ್ನಕ್ಕೆ ಶುರು ಮಾಡ್ತೀರಾ, ಮತ್ತೆ ದಪ್ಪ ಆಗ್ತೀರಾ ಬೇಗ. ಸೊ ನೀವು ತಿನ್ನೋದು ತಿನ್ನಿ, ವರ್ಕೌಟ್ ಮಾಡಿ, ಮೇಂಟೈನ್ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಜಿಮ್ ಮಾಸ್ಟ್ರು ಮಹೇಶ್ ಅವರು. ಸೊ ಅದನ್ನ ಆ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ. ಸರ್ ಫೈನಲಿ ನಮ್ಮ ಕನ್ನಡಿಗರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಥಿಯೇಟ್ರಲ್ಲಿ ನನ್ನ ಕೈ ಹಿಡಿದು ನೀವೆಲ್ಲರೂ ಕಾಪಾಡಿದ್ದೀರಾ. ಇವಾಗ ಒಂದು ಲೈವ್ ಶೋ ಮಾಡಬೇಕು, ದೊಡ್ಡ ಮಟ್ಟಕ್ಕೆ ಮಾಡಬೇಕು. ಒಬ್ಬ ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ದು ಒಂದು ಒಂದು ಕಲ್ಚರ್ನ ಶುರು ಆಗಬೇಕು ಕನ್ನಡದಲ್ಲಿ, ಕಾನ್ಸರ್ಟ್ ಕಲ್ಚರ್ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಮೊದಲನೇ ಹೆಜ್ಜೆ ಇಡ್ತಾಯಿದ್ದೀನಿ. ನೀವೆಲ್ಲರೂ ಬಂದು ನಮ್ಮನ್ನು ಕೈ ಹಿಡಿದು ಈ ಶೋನ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮನ್ನೆಲ್ಲರನ್ನೂ ಎದುರು ನೋಡ್ತಾ ಇದ್ದೀನಿ ಅವತ್ತಿನ ದಿವಸ. ಅವತ್ತಿನ ಶೋ ಅಲ್ಲಿ ನಮ್ಮ ಬಾಸ್ ಟಿವಿ ಅವ್ರಿಗೂ ಆಮಂತ್ರಣ ಕೊಡ್ತೀನಿ. ನೀವೆಲ್ಲರೂ ಬನ್ನಿ ಶೋಗೆ. ಲೆಟ್ಸ್ ಸೆಲೆಬ್ರೇಟ್ ಮ್ಯೂಸಿಕ್ ದೇರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಡೆಯಿಂದ ಕೂಡ ನಿಮಗೆ ಕಾನ್ಸರ್ಟ್ಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ವಾ, ಇದು ಅಜನೀಶ್ ಲೋಕನಾಥ್ ಸರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಿಕ್ಕಿ ಜೊತೆಗೆ ಪಲ್ಲವಿ ರಾಜ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.